ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಬೆಳಗಿನ ಶುಭೋದಯ. 8ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಒಂದು ಪ್ರಮುಖವಾದ ಭಾಗ ಇತಿಹಾಸ. ಇತಿಹಾಸದಲ್ಲಿ ನಾವು ಇಂದು ಬಾದಾಮಿಯ ಚಾಲುಕ್ಯರು ಮತ್ತು ಕಂಚಿಯ ಪಲ್ಲವರು ಎನ್ನುವಂತಹ ಅಧ್ಯಾಯದ ಬಗ್ಗೆ ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ದಕ್ಷಿಣ ಭಾರತವನ್ನು ಆಳಿದ ಅನೇಕ ರಾಜಮನೆತನಗಳನ್ನು ನಾವು ಅವರ ರಾಜಧಾನಿಗಳಿಂದ ನೆನಪಿಸಿಕೊಳ್ಳುತ್ತೇವೆ, ಸ್ಮರಿಸಿಕೊಳ್ಳುತ್ತೇವೆ. ಹಾಗಾದರೆ ಚಾಲುಕ್ಯರ ರಾಜಧಾನಿ ಬಾದಾಮಿ, ಆದ್ದರಿಂದ ಬಾದಾಮಿಯ ಚಾಲುಕ್ಯರು. ಪಲ್ಲವರ ರಾಜಧಾನಿ ಕಂಚಿ, ಕಂಚಿಯ ಪಲ್ಲವರು. ಮಾನ್ಯಕೇಟದ ರಾಷ್ಟ್ರಕೂಟರು, ರಾಷ್ಟ್ರಕೂಟರ ರಾಜಧಾನಿ ಮಾನ್ಯಕೇಟ. ಹಾಗೆಯೇ ತಲಕಾಡಿನ ಗಂಗರು, ಗಂಗರ ರಾಜಧಾನಿ ತಲಕಾಡು. ಬನವಾಸಿಯ ಕದಂಬರು, ಕದಂಬರ ರಾಜಧಾನಿ ಬನವಾಸಿ. ಈ ರೀತಿಯಾಗಿ ದಕ್ಷಿಣ ಭಾರತವನ್ನು ಆಳಿದಂತಹ ಅನೇಕ ರಾಜಮನೆತನಗಳನ್ನು ನಾವು ಅವರ ರಾಜಧಾನಿಗಳಿಂದ ನಾವು ಸ್ಮರಿಸಿಕೊಳ್ಳುತ್ತೇವೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ಅವಧಿಯಲ್ಲಿ ಬಾದಾಮಿಯ ಚಾಲುಕ್ಯರು ಮತ್ತು ಕಂಚಿಯ ಪಲ್ಲವರು ಎನ್ನುವಂತಹ ಅಧ್ಯಾಯದಲ್ಲಿ ಯಾವ ಪ್ರಮುಖ ಅಂಶಗಳನ್ನು ನಾವು ತಿಳಿದುಕೊಳ್ಳಬಹುದು? ಹಾಗಾದರೆ ಬಾದಾಮಿ ಚಾಲುಕ್ಯರ ಆರಂಭದ ದೊರೆ ಯಾರು ಅಥವಾ ಸ್ಥಾಪಕ ಯಾರು? ಇಮ್ಮಡಿಯ ಪುಲಿಕೇಶಿಯ ಕಾಲದಲ್ಲಿನ ಸಾಮ್ರಾಜ್ಯದ ವಿಸ್ತರಣೆ ಹೇಗಿತ್ತು? ಧಾರ್ಮಿಕ, ಸಾಮಾಜಿಕ, ಸೇನಾಡಳಿತ, ನ್ಯಾಯಾಡಳಿತದ ವ್ಯವಸ್ಥೆಗಳು ಹೇಗಿದ್ದು? ಭೂಪಟ ಅಥವಾ ಭಾರತದ ನಕ್ಷೆಯಲ್ಲಿ ನಾವು ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯದ ವ್ಯಾಪ್ತಿಯನ್ನು ನಾವು ಇಲ್ಲಿ ಗುರುತಿಸುತ್ತೇವೆ. ಕಂಚಿಯ ಪಲ್ಲವರ ಸಾಹಿತ್ಯ, ಧರ್ಮ, ಕಲೆ ಮತ್ತು ವಾಸ್ತುಶಿಲ್ಪ ಕಲೆ, ಶಿಕ್ಷಣ ಕ್ಷೇತ್ರಕ್ಕೆ ನೀಡಿದಂತಹ ಕೊಡುಗೆಗಳ ಬಗ್ಗೆ ನಾವು ಈ ಒಂದು ಅಧ್ಯಾಯದಲ್ಲಿ ತಿಳ್ಕೊಳ್ತೇವೆ. ಹಾಗಾದರೆ ಬಾದಾಮಿಯ ಚಾಲುಕ್ಯರು ಸಾಮಾನ್ಯ ಶಕ 540ರಿಂದ 753ರವರೆಗೆ ಆಡಳಿತವನ್ನು ನಡೆಸ್ತಾರೆ. ವಿದ್ಯಾರ್ಥಿಗಳೇ, ಬಾದಾಮಿಯ ಚಾಲುಕ್ಯರು. ಬಾದಾಮಿಯ ಚಾಲುಕ್ಯರು. ಬಾದಾಮಿಯ ಚಾಲುಕ್ಯರು ದಕ್ಷಿಣ ಭಾರತವನ್ನ ಯಾವ ಸಾಮಾನ್ಯ ಶಕ ಪೂರ್ವದಲ್ಲಿ ಆಡಳಿತವನ್ನ ಮಾಡಿದರೂ ಸಾಮಾನ್ಯ ಶಕೆ 540ರಿಂದ 753ರವರೆಗೆ, ಸಾಮಾನ್ಯ ಶಕೆ 540ರಿಂದ 753ರವರೆಗೆ ಬಾದಾಮಿಯ ಚಾಲುಕ್ಯರು ಆಡಳಿತವನ್ನ ಮಾಡಿದರು. ಅಂದರೆ ಸಾಮಾನ್ಯ ಶಕೆ 6ನೆಯ ಶತಮಾನದಲ್ಲಿ ಕರ್ನಾಟಕದಲ್ಲಿ ಮಹಾನ್ ಶಕ್ತಿಶಾಲಿ ರಾಜರುಗಳು ಆಡಳಿತವನ್ನು ಮಾಡ್ತಾರೆ. ಅವರೇ ಬಾದಾಮಿಯ ಚಾಲುಕ್ಯರು. ಬಹುಶಃ ಕರ್ನಾಟಕದಲ್ಲಿ ಮಹಾನ್ ಶಕ್ತಿಶಾಲಿ ಪ್ರಬಲವಾಗಿರ್ತಕ್ಕಂತಹ ರಾಜಮನೆತನ ಅಂದರೆ ಬಾದಾಮಿಯ ಚಾಲುಕ್ಯರು. ಕರ್ನಾಟಕದಲ್ಲಿ ತಮ್ಮ ಸಾರ್ವಭೌಮಾಧಿಕಾರವನ್ನು ಸ್ಥಾಪಿಸಿ ಸುಮಾರು 2 ಶತಮಾನಗಳ ಕಾಲ ಅವಿಚ್ಛಿನ್ನವಾಗಿ ಅಪಾರ ವೈಭವದಿಂದ ರಾಜ್ಯಭಾರವನ್ನು ಮಾಡಿದಂಥವರು ಬಾದಾಮಿಯ ಚಾಲುಕ್ಯರು. ದಕ್ಷಿಣ ಭಾರತದ ಇತಿಹಾಸದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ ಚಾಲುಕ್ಯರ ರಾಜಮನೆತನ ಭಾರತದ ಪ್ರಬಲ ರಾಜಮನೆತನಗಳಿಗೆ ಆ ಮನೆತನಗಳಲ್ಲಿ ಒಂದಾಗಿತ್ತು. ಇದಿಷ್ಟು ಕೂಡ ಬಾದಾಮಿ ಚಾಲುಕ್ಯರಿಗೆ ನೋಡಿ ಹೇಗೆ ಅವರು ಪ್ರಾಬಲ್ಯವನ್ನು ಸಾಧಿಸಿದರು ಅಂತೇಳಿ. ಸಾಮಾನ್ಯ ಶಕೆ 6ನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ ಮಹಾನ್ ಶಕ್ತಿಶಾಲಿ ರಾಜರುಗಳು ಅಂತ ಯಾರಾಗಿದ್ದರು? ಬಾದಾಮಿಯ ಚಾಲುಕ್ಯರು. ಕರ್ನಾಟಕದಲ್ಲಿ ತಮ್ಮ ಸಾರ್ವಭೌಮ ಅಧಿಕಾರವನ್ನು 2 ಶತಮಾನಗಳ ಕಾಲ ಅವಿಚ್ಛಿನ್ನವಾಗಿ ನಿರಂತರವಾಗಿ ಅಪಾರ ವೈಭವದಿಂದ ಅವರು ರಾಜ್ಯಭಾರವನ್ನು ಆಡಳಿತವನ್ನು ಮಾಡಿದ್ದಾರೆ. ದಕ್ಷಿಣ ಭಾರತದ ಇತಿಹಾಸದಲ್ಲಿ ಪ್ರಮುಖ ಪಾತ್ರ ವಹಿಸಿದಂತಹ ರಾಜಮನೆತನ ಅಂದರೆ ಯಾವುದೋ? ವೆರಿ ಗುಡ್, ಬಾದಾಮಿಯ ಚಾಲುಕ್ಯರು ಎನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಹಾಗಾದರೆ ಚಾಲುಕ್ಯರ ಆಳ್ವಿಕೆ ಯಾವ ಶತಮಾನದ ಆರಂಭಗೊಳ್ತು?
ನಾವು ಆಗಲೇ ಹೇಳಿದ ಹಾಗೆ 6ನೇ ಶತಮಾನದಿಂದ ಆರಂಭಗೊಂಡು 8ನೇ ಶತಮಾನದ ಮಧ್ಯಭಾಗದವರೆಗೆ ಅದು ಕೊನೆಗೊಳ್ಳುತ್ತೆ ಎನ್ನುವಂಥದ್ದು ನಾವು ತಿಳ್ಕೊಂಡ್ವಿ. ಹೀಗೆ ರಾಜ ಜಯಸಿಂಹ ಎಂಬತಕ್ಕಂಥವನು ಈ ಒಂದು ಬಾದಾಮಿ ಚಾಲುಕ್ಯರ ಮನೆತನದ ಒಬ್ಬ ಸಂಸ್ಥಾಪಕ. ರಾಜ ಜಯಸಿಂಹ. ಈ ರಾಜ ಜಯಸಿಂಹ ಎಂಬತಕ್ಕಂಥವನು ಬಾದಾಮಿ ಚಾಲುಕ್ಯರ ಸಂಸ್ಥಾಪಕ. ವಿದ್ಯಾರ್ಥಿಗಳೇ, ಬಾದಾಮಿ ಚಾಲುಕ್ಯರ ಸ್ಥಾಪಕ ಯಾರು? ರಾಜ ಜಯಸಿಂಹ. ಹಾಗಾದ್ರೆ ಈ ಒಂದು ಬಾದಾಮಿ ಚಾಲುಕ್ಯರ ಇತಿಹಾಸದಲ್ಲಿ ನಾವು ಪ್ರಮುಖ ಅಥವಾ ಪ್ರಸಿದ್ಧ ರಾಜರುಗಳ ಬಗ್ಗೆ ಮಾತ್ರ ನಾವಿಲ್ಲಿ ತಿಳ್ಕೊಳ್ಬೇಕಾಗುತ್ತೆ. ನಿಮಗೆ ಗೊತ್ತಿದೆ, 5, 6 ಮತ್ತು 7ನೇ ತರಗತಿಯಲ್ಲಿ ಈಗಾಗಲೇ ನೀವು ತಿಳ್ಕೊಂಡಿದ್ದೀರಿ. ಹಾಗಾದರೆ ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ರಾಜ ಯಾರು? ವೆರಿ ಗುಡ್, ಇಮ್ಮಡಿ ಪುಲಿಕೇಶಿ ಅಥವಾ 2ನೇ ಪುಲಿಕೇಶಿ ಅಂತೇಳಿ ನಾವು ಕರೀತೇವೆ. ಇಮ್ಮಡಿ ಪುಲಿಕೇಶಿ. ವಿದ್ಯಾರ್ಥಿಗಳೇ, 2ನೇ ಪುಲಿಕೇಶಿಯನ್ನ ನಾವು ಇಮ್ಮಡಿ ಪುಲಿಕೇಶಿ, 2ಕ್ಕೆ ಇಮ್ಮಡಿ, 3ಕ್ಕೆ ಮುಮ್ಮಡಿ, 4ಕ್ಕೆ ನಾಲ್ವಡಿ, ಈ ರೀತಿಯ ಕನ್ನಡದ ಪದಗಳನ್ನು ನಾವು ಬಳಸ್ತೇವೆ. ಹಾಗಾದರೆ ಬಾದಾಮಿಯ ಚಾಲುಕ್ಯರಲ್ಲಿ ಪ್ರಸಿದ್ಧನಾದ ಅರಸ ಇಮ್ಮಡಿ ಪುಲಿಕೇಶಿ ಅಥವಾ 2ನೇ ಪುಲಿಕೇಶಿ. ಈ ಬಾದಾಮಿ ಚಾಲುಕ್ಯರ ವಂಶದ ಅತ್ಯಂತ ಶಕ್ತಿಶಾಲಿ ಮತ್ತು ಹೆಸರಾಂತ ಪ್ರಸಿದ್ಧವಾದಂತಹ ಚಕ್ರವರ್ತಿ ಅಂದ್ರೆ ಯಾರು? ಇಮ್ಮಡಿ ಪುಲಿಕೇಶಿ. ಹಾಗಾದರೆ ಇವರ ಸಾಧನೆಗಳು ಏನೇನು? ಗಂಗರು, ಕದಂಬರು ಮತ್ತು ಆಳುಪರನ್ನ ಇಮ್ಮಡಿ ಪುಲಿಕೇಶಿ ಗೆಲ್ತಾನೆ. ಈತ ತನ್ನ ಚಕ್ರಾಧಿಪತ್ಯವನ್ನು ವಿಸ್ತರಿಸ್ತಾ ಹೋದ. ಹೇಗೆ ವಿಸ್ತರಿಸ್ತಾ ಹೋದ? ಗಂಗರು, ಕದಂಬರು, ಆಳುಪರನ್ನ ಗೆದ್ದು ತನ್ನ ಸಾಮ್ರಾಜ್ಯವನ್ನ, ಚಕ್ರಾಧಿಪತ್ಯವನ್ನ ಅವನು ವಿಸ್ತರಿಸ್ತಾ ಹೋದ. ಹೀಗೆ ದಕ್ಷಿಣದ ದಖನ್ನಲ್ಲಿ ಪಲ್ಲವರು ತನ್ನ ವೈಭವದ ಕಾಲದಲ್ಲಿ ನಾವು ಅವರ ಜೊತೆಯಾಗಿ ಕೈತಾ ಇದ್ದೀವಿ. ಬಾದಾಮಿಯ ಚಾಲುಕ್ಯರ ಒಂದು ಕಾಲದಲ್ಲಿ ದಖನ್ನಿನಲ್ಲಿ, ದಕ್ಷಿಣ ಪ್ರಸ್ಥಭೂಮಿ ಅಂತ ಹೇಳ್ತಾರಲ್ಲ, ದಖನ್ನಿನಲ್ಲಿ ಕಂಚಿಯ ಪಲ್ಲವರು ಕೂಡ ವೈಭವದ ಕಾಲದಲ್ಲಿದ್ದರು. ದೊರೆ ಕಂಚಿಯ ಪಲ್ಲವರ ದೊರೆ ಮಹೇಂದ್ರವರ್ಮ, 1ನೇ ಮಹೇಂದ್ರವರ್ಮನನ್ನ ಪುಲಿಕೇಶಿಯು ಪರಮಾಧಿಕಾರವನ್ನು ಒಪ್ಪಿಕೊಳ್ಳದ ಕಾರಣ ಪುಲಿಕೇಶಿಯು ಆತನನ್ನ ಸೋಲಿಸ್ತಾನೆ ಎನ್ನುವುದು. ಹಾಗಾದ್ರೆ ಅಷ್ಟು ಪ್ರಬಲನಾದಂತಹ ಚಕ್ರವರ್ತಿ ಇಮ್ಮಡಿ ಪುಲಿಕೇಶಿ ಆಗಿದ್ದ. ಇಮ್ಮಡಿ ಪುಲಿಕೇಶಿಯು ಕಂಚಿಯ ಪಲ್ಲವರ ರಾಜನಾದ ಮಹೇಂದ್ರವರ್ಮನನ್ನ ಅವನು ಸೋಲಿಸ್ತಾನೆ. ಉತ್ತರ ಭಾರತವನ್ನ ಆಳುತ್ತಿದ್ದಂತಹ ಹರ್ಷವರ್ಧನನ್ನ ನರ್ಮದಾ ನದಿಯ ದಂಡೆಯಲ್ಲಿ ಅವನ ತಡೆಗಟ್ಟಿ ಸೋಲಿಸಿ ದಕ್ಷಿಣಾಪಥೇಶ್ವರ ಎನ್ನುವಂತಹ ಬಿರುದನ್ನು ತೆಗೆದುಕೊಳ್ತಾನೆ. ಮತ್ತೊಂದು ಇಮ್ಮಡಿ ಪುಲಿಕೇಶಿಗೆ ಬಿರುದಿತ್ತು, ತ್ರಿಸಾಗರಗಳಿಂದ ಆವೃತವಾದ ಪ್ರದೇಶದ ಅಧಿಪತಿ ಎನ್ನುವಂತ ಬಿರುದನ್ನು ಕೂಡ ಹೊಂದಿದ್ದ. ಹಾಗಾದ್ರೆ ನಾವು ಮುಂದೆ ನೋಡ್ತಾ ಹೋಗೋಣ. ಇಮ್ಮಡಿ ಪುಲಿಕೇಶಿ ಅಂತಕ್ಕಂಥವನು ಪ್ರಸಿದ್ಧ, ಹೆಸರಾಂತ, ಶಕ್ತಿಶಾಲಿ, ಪ್ರಬಲ ರಾಜ ಆಗಿದ್ದ. ಯಾರು? ಇಮ್ಮಡಿ ಪುಲಿಕೇಶಿ. ಇವರ ಸಾಧನೆಗಳು ಮುಂದೆ ನೋಡಿದ್ರೆ ಇವರು ಗಂಗರು ಮತ್ತು ಕದಂಬರು ಮತ್ತು ಆಳುಪರನ್ನ ಸೋಲಿಸಿದ. ಹೀಗೆ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡಿದ. ಹಾಗೆಯೇ ಪಲ್ಲವರ 1ನೇ ಮಹೇಂದ್ರವರ್ಮ, ಪಲ್ಲವರ ಮಹೇಂದ್ರವರ್ಮನನ್ನ ಸೋಲಿಸ್ತಾನೆ. ಮಹೇಂದ್ರವರ್ಮನನ್ನ ಸೋಲಿಸಿದ. ಹಾಗೆಯೇ ಹರ್ಷವರ್ಧನ, ಮೊದಲ ಪ್ರಸಿದ್ಧ ಹರ್ಷವರ್ಧನ, ರಾಜ ಹರ್ಷವರ್ಧನ ಕೂಡ ಇವರಿಬ್ಬರನ್ನು ಕೂಡ ಸೋಲಿಸಿ ತನ್ನ ಚಕ್ರಾಧಿಪತ್ಯವನ್ನ ಅವನು ವಿಸ್ತರಣೆ ಮಾಡ್ತಾನೆ. ಮಾಡಿದ. ಚಕ್ರಾಧಿಪತ್ಯದ ವಿಸ್ತರಣೆ. ಹೀಗೆ ಇಮ್ಮಡಿ ಪುಲಿಕೇಶಿ ಅಥವಾ 2ನೇ ಪುಲಿಕೇಶಿ ತನ್ನ ಸಾಮ್ರಾಜ್ಯದ ವಿಸ್ತರಣೆ ಮಾಡಲಿಕ್ಕೆ ಅವನು
ಗಂಗರು, ಕದಂಬರು ಮತ್ತು ಆಳುಪರನ್ನ ಸೋಲಿಸಿ ತನ್ನ ಚಕ್ರಾಧಿಪತ್ಯವನ್ನು ವಿಸ್ತರಿಸಿದ. ಹಾಗೆ ಆ ಒಂದು ಬಾದಾಮಿ ಚಾಲುಕ್ಯರ ಆಡಳಿತದ ಅವಧಿಯಲ್ಲಿ ಮತ್ತೆ ಪ್ರಸಿದ್ಧರಾಗಿರ್ತಕ್ಕಂಥ ದಕ್ಷಿಣ ಭಾರತದ ಮತ್ತೊಂದು ರಾಜಮನೆತನ ಪಲ್ಲವರ ಮಹೇಂದ್ರವರ್ಮನನ್ನು ಕೂಡ ಸೋಲಿಸಿದ. ಉತ್ತರ ಭಾರತದಲ್ಲಿ ವರ್ಧನರ ಪ್ರಸಿದ್ಧ ರಾಜ ಹರ್ಷವರ್ಧನನ್ನು ನರ್ಮದಾ ನದಿಯ ದಂಡೆಯಲ್ಲಿ ಅವನನ್ನು ತಡೆಗಟ್ಟಿ ಸೋಲಿಸಿ ಹಿಮ್ಮೆಟ್ಟಿಸಿದ. ಹೀಗೆ ಇವನಿಗಿದ್ದಂಥ ಇಮ್ಮಡಿ ಪುಲಿಕೇಶಿಗಿದ್ದಂಥ ಬಿರುದುಗಳು ಹರ್ಷವರ್ಧನನ್ನು ಸೋಲಿಸಿದ ಕಾರಣಕ್ಕಾಗಿ ಅವನಿಗೆ ದಕ್ಷಿಣ ಪತೇಶ್ವರ ಎನ್ನುವಂತಹ ಬಿರುದು ಇತ್ತು. ಅದರ ಜೊತೆಗೆ ಮತ್ತೊಂದು ಬಿರುದು ಇತ್ತು, ಸಾಗರಗಳಿಂದ ಆವೃತವಾದ ಪ್ರದೇಶದ ಅಧಿಪತಿ. ಆವೃತವಾದ ಪ್ರದೇಶದ ಅಧಿಪತಿ. ಈ ರೀತಿಯ ಬಿರುದುಗಳನ್ನು ಯಾರು ಹೊಂದಿದ್ರು? ಇಮ್ಮಡಿ ಪುಲಿಕೇಶಿ. ಇಮ್ಮಡಿ ಪುಲಿಕೇಶಿಯನ್ನ ದಕ್ಷಿಣ ಪತೇಶ್ವರ ಎನ್ನುವ ಬಿರುದನ್ನ ಏಕೆ ಪಡೆದುಕೊಂಡ ಅಂದ್ರೆ, ನರ್ಮದಾ ನದಿಯ ದಂಡೆಯಲ್ಲಿ ವರ್ಧನರ ಪ್ರಸಿದ್ಧ ರಾಜ ಹರ್ಷವರ್ಧನನ್ನ ಸೋಲಿಸಿದ ಕಾರಣಕ್ಕಾಗಿ ಇಮ್ಮಡಿ ಪುಲಿಕೇಶಿಗೆ ದಕ್ಷಿಣ ಪತೇಶ್ವರ ಎನ್ನುವಂತ ಬಿರುದು ಬಂತು. ದಕ್ಷಿಣ ಪತೇಶ್ವರ. ಅದರ ಜೊತೆಗೆ ಸಾಗರಗಳಿಂದ ಆವೃತವಾದ ಪ್ರದೇಶದ ಅಧಿಪತಿ ಎನ್ನುವಂತಹ ಒಂದು ಬಿರುದು ಕೂಡ ಅವನಿಗೆ ಬಂತು. ಸಮುದ್ರ. ನಮಗೆ ಗೊತ್ತಿದೆ, ಭಾರತವನ್ನ ಅಥವಾ ಭಾರತ ಪರ್ಯಾಯ ದ್ವೀಪ ಅಂದ್ರೆ 3 ಕಡೆ ನೀರಿದ್ದು ಒಂದು ಭಾಗದಲ್ಲಿ ಭೂಭಾಗವನ್ನು ಭಾರತ ಹೊಂದಿದೆ. ಹಾಗಾದ್ರೆ 3 ಕಡೆ ಯಾವ್ಯಾವ ನೀರಿಂದ ಆವೃತವಾಗಿದೆ ಭಾರತ ಅಂದ್ರೆ, ಪೂರ್ವದಲ್ಲಿ ಬಂಗಾಳ ಕೊಲ್ಲಿ, ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ, ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರಗಳಿಂದ ಆವೃತವಾದ ಪ್ರದೇಶವೇ ದಕ್ಷಿಣ ಭಾರತ. ಈ ದಕ್ಷಿಣ ಭಾರತ ಸಾಗರಗಳಿಂದ ಆವೃತವಾದ ಪ್ರದೇಶದ ಅಧಿಪತಿ ಯಾರಾಗಿದ್ರಪ್ಪ ಅಂದ್ರೆ ಇಮ್ಮಡಿ ಪುಲಿಕೇಶಿ. ಈ ರೀತಿಯಾಗಿ ಇಮ್ಮಡಿಯ ಪುಲಿಕೇಶಿಯ ಸಾಧನೆಗಳನ್ನ ನಾವು ನೋಡ್ತಾ ಹೋಗಬಹುದು ಅಂತೇಳಿ. ಹೀಗೆ ಇಮ್ಮಡಿ ಪುಲಿಕೇಶಿಗೆ ತನ್ನ ಚಕ್ರಾಧಿಪತ್ಯವನ್ನ ಒಂದೇ ಕೇಂದ್ರದಿಂದ ಆಡಳಿತ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಇದಿಷ್ಟು ಕೂಡ ಅವರ ಸಾಧನೆಗೆ ಸಂಬಂಧಪಟ್ಟಂತಹ ಅಂಶಗಳು. ಅವನು ಯಾರನ್ನ ಸೋಲಿಸಿದ, ಹೇಗೆ ಚಕ್ರಾಧಿಪತ್ಯವನ್ನು ಸ್ಥಾಪಿಸಿದ ಮತ್ತು ಹೇಗೆ ಅವನು ಯಾವ ಬಿರುದುಗಳನ್ನ ಹೊಂದಿದ್ದ ಎನ್ನುವಂಥದ್ದನ್ನು ಕೂಡ ನಾವು ತಿಳ್ಕೊಂಡ್ವಿ. ಈಗ ಇಮ್ಮಡಿ ಪುಲಿಕೇಶಿಯ ಆಡಳಿತವನ್ನ ನಾವು ನೋಡೋದಾದ್ರೆ, ಇಮ್ಮಡಿ ಪುಲಿಕೇಶಿಗೆ ತನ್ನ ಚಕ್ರಾಧಿಪತ್ಯವನ್ನ ಒಂದೇ ಕೇಂದ್ರದಿಂದ, ಅಂದ್ರೆ ಒಂದೇ ಕೇಂದ್ರ ಯಾವುದು? ಅವರ ರಾಜಧಾನಿ ಬಾದಾಮಿ. ರಾಜಧಾನಿ ಯಾವುದು? ಬಾದಾಮಿ. ಚಾಲುಕ್ಯ ರಾಜಧಾನಿ ಬಾದಾಮಿ. ಕೇವಲ ಬಾದಾಮಿಯಿಂದಲೇ ಇಡೀ ಸಾಮ್ರಾಜ್ಯವನ್ನು ಆಡಳಿತ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದುದರಿಂದ ತನ್ನ ಸಹೋದರರಾಗಿರ್ತಕ್ಕಂತಹ ಕುಬ್ಜ ವಿಷ್ಣುವರ್ಧನನ್ನು ಮತ್ತು ವೆಂಗಿಯ ಜಯಸಿಂಹನನ್ನ ಗುಜರಾತ್ ಪ್ರಾಂತ್ಯದ ಅಧಿಕಾರಿಗಳನ್ನಾಗಿ ಅವನು ನೇಮಕ ಮಾಡ್ತಾನೆ. ಇಬ್ಬರು ಸಹೋದರರು, ಇಲ್ಲಿ ವಿಷ್ಣುವರ್ಧನ ಮತ್ತು ವಿಷ್ಣುವರ್ಧನ. ಈ ವಿಷ್ಣುವರ್ಧನನ್ನ ವೆಂಗಿ ಪ್ರಾಂತ್ಯ, ಹೀಗೆ ವಿಷ್ಣುವರ್ಧನ ವೆಂಗಿ ಪ್ರಾಂತ್ಯವನ್ನು ನೋಡ್ಕೊಳ್ಳಿಕ್ಕೆ ಅಧಿಕಾರಿಗಳನ್ನು ನೇಮಕ ಮಾಡ್ತಾನೆ. ಜಯಸಿಂಹ ಎಂಬತಕ್ಕಂಥ ಇವನ ಸಹೋದರ ಇದ್ದ. ಈ ಜಯಸಿಂಹನನ್ನ ಗುಜರಾತ್ ಪ್ರಾಂತ್ಯಗಳನ್ನ ನೋಡಿಕೊಳ್ಳಿಕ್ಕೆ ಅಧಿಕಾರಿಗಳನ್ನಾಗಿ ನೇಮಿಸ್ತಾರೆ. ಮುಂದಿನ ವರ್ಷಗಳಲ್ಲಿ ವೆಂಗಿಯ ಚಾಳುಕ್ಯರು ಎನ್ನುವಂತಹ ಹೆಸರಿನಲ್ಲಿ ಸುಮಾರು 5 ಶತಮಾನಗಳ ಕಾಲ ರಾಜ್ಯಭಾರವನ್ನು ಮಾಡಿದಂತಂದ್ರೆ ಯಾರ ಸಹೋದರ? ಇಮ್ಮಡಿ ಪುಲಿಕೇಶಿಯ ಸಹೋದರ ಈ ವಿಷ್ಣುವರ್ಧನ ಎಂಬತಕ್ಕಂಥವನು ವೆಂಗಿಯ ಅಧಿಕಾರಿಯಾಗಿ ನೋಡ್ಕೊಳ್ತಾ ಇದ್ದ. ಇವನು ಪ್ರಬಲನಾಗಿ ಇವನ ವಂಶಸ್ಥರು ಮುಂದೆ 5 ಶತಮಾನಗಳ ಕಾಲ ವೆಂಗಿಯ ಚಾಲುಕ್ಯರು ಎನ್ನುವಂತೆ ಆಡಳಿತವನ್ನ 5 ಶತಮಾನಗಳ ಕಾಲ ಮಾಡಿದ. ಹಾಗಾದರೆ ಇಮ್ಮಡಿ ಪುಲಿಕೇಶಿಯ ಒಂದು ಆಸ್ಥಾನಕ್ಕೆ ಚೀನಾದ ಯಾತ್ರಿಕ ಹುಯೆನ್ ಸಾಂಗ್ ಎಂಬುವನು ಭೇಟಿಯನ್ನು ಕೊಟ್ಟಿದ್ದ. ಹುಯೆನ್ ಸಾಂಗ್
ವೇನತ್ಸಾಂಗ್ ಯಾರು? ಈ ವೇನತ್ಸಾಂಗ್ ಎಂತಕ್ಕಂಥವನು ಚೀನಾದ ಯಾತ್ರಿಕ. ಯಾರೇನು? ಚೀನಾದ ಪ್ರಸಿದ್ಧ ಯಾತ್ರಿಕ. ಬಾದಾಮಿ ಚಾಲುಕ್ಯರ ಒಂದು ರಾಜಧಾನಿಗೆ ಭೇಟಿಯನ್ನು ನೀಡಿ ಇಮ್ಮಡಿ ಪುಲಿಕೇಶಿ ಮತ್ತು ಚಾಲುಕ್ಯರ ರಾಜ್ಯದ ಬಗ್ಗೆ ಅವನು ಅನೇಕ ವಿವರಣೆಗಳನ್ನು ನೀಡಿದ್ದಾನೆ. ಚೀನಾದ ಯಾತ್ರಿಕ. ಹಾಗಾದರೆ ರಾಜನ ಬಗ್ಗೆ ಈ ರೀತಿ ಹೇಳ್ತಾನೆ ಇಮ್ಮಡಿ ಪುಲಿಕೇಶಿಯ ಬಗ್ಗೆ, ದೊರೆಯು ನ್ಯಾಯವಾದಿ ಹಾಗೂ ಕರುಣಾಳುವಾಗಿದ್ದ. ನೋಡಿ, ಚೀನಾದ ಯಾತ್ರಿಕ ವೇನತ್ಸಾಂಗ್ ಎಂತಕ್ಕಂಥವನು ಇಮ್ಮಡಿ ಪುಲಿಕೇಶಿಯ ಬಗ್ಗೆ ಯಾವ ರೀತಿಯ ವರ್ಣನೆಯನ್ನು ಮಾಡಿದ್ದಾನೆ ಅಂತ. ದೊರೆ ಯಾರು? ಇಮ್ಮಡಿ ಪುಲಿಕೇಶಿ ನ್ಯಾಯವಾದಿಯಾಗಿದ್ದ. ನ್ಯಾಯವಾದಿಯಾಗಿದ್ದರೆ ಸತ್ಯದ ಪರವಾಗಿದ್ದ. ಹೀಗೆ ಕರುಣಾಳು, ಬಹಳ ಕರುಣೆ ಉಳ್ಳವನು ಆಗಿದ್ದ. ಇಮ್ಮಡಿ ಪುಲಿಕೇಶಿಯ ಸೈನ್ಯ ಶಿಸ್ತಿನಿಂದ ಕೂಡಿತ್ತು. ಸೈನಿಕರು ಮರಣಕ್ಕೆ ಎದರದೆ ಮೈ ಬೆರೆತು ಕಾದಾಡುವಂತಹ, ಹೋರಾಟ ಮಾಡುವಂತಹ ಯೋಧರಾಗಿದ್ದರು. ಇದು ಬಹಳ ವಿಶೇಷವಾದ ಒಂದು ಅಂಶ. ಸೈನಿಕರು ಯಾವುದೇ ಕಾರಣಕ್ಕೂ ಮರಣಕ್ಕೆ ಹೆದರುವವರಲ್ಲ, ಸಾವಿಗೆ ಅಂಜುವವರಲ್ಲ. ಯಾರು ಸಾವಿನ ಭಯ ಇರುತ್ತೋ ಅಂತವರು ಸೈನ್ಯಕ್ಕೆ ಸೇರಿಕೊಳ್ಳುವುದಿಲ್ಲ. ಸೈನ್ಯಕ್ಕೆ ಸೇರಿದ ಮೇಲೆ ನಾವು ಸಾವನ್ನ ಆಹ್ವಾನಿಸಿದಂತೆ. ಆ ಕಾರಣಕ್ಕಾಗಿ ಸೈನ್ಯದಲ್ಲಿ ಸೈನಿಕರು ಯಾವತ್ತಿಯೂ ಕೂಡ ಸಾವಿಗೆ ಅಥವಾ ಮರಣಕ್ಕೆ ಹೆದರದೆ ಮೈ ಮರೆತು ಕಾದಾಡುವಂತಹ ಒಂದು ಯೋಧರು ಆಗಿದ್ದರು. ಪ್ರಜೆಗಳ ಬಗ್ಗೆ ಹೇಳ್ತಾರೆ, ಪ್ರಜೆಗಳು ಸತ್ಯ ಪ್ರಿಯರಾಗಿದ್ದರು. ಹಾಗೆ ಸಂತೋಷ ಚಿತ್ತರಾಗಿದ್ದರು, ಸ್ವಾಭಿಮಾನಿಗಳಾಗಿದ್ದರು, ಸಂಪತ್ ಭರಿತರಾಗಿದ್ದರು, ಗೌರವ ಪ್ರಿಯರಾಗಿದ್ದರು ಮತ್ತು ರಾಜನಿಷ್ಠರಾಗಿದ್ದರು. ಬಹಳ ಉತ್ತಮವಾಗಿರ್ತಕ್ಕಂತಹ ಶಬ್ದಗಳಿಂದ ಚೀನಾದ ಯಾತ್ರಿಕ ವೇನತ್ಸಾಂಗ್ ಅಂತಕ್ಕಂಥವನು ಇಮ್ಮಡಿ ಪುಲಿಕೇಶಿಯ ಆಸ್ಥಾನಕ್ಕೆ ಭೇಟಿ ಕೊಟ್ಟು ಈ ರೀತಿ ಯೋಚನೆ ಮಾಡಿ. ಎಷ್ಟು ಚೆನ್ನಾಗಿದೆ ನೋಡಿ. ಪ್ರಜೆಗಳು ಸತ್ಯಪ್ರಿಯರಾಗಿದ್ದರು. ಹಾಗಾದರೆ ಇದೊಂದು ಜೀವನದ ಮೌಲ್ಯ ಯಾವುದು? ಸತ್ಯನಿಷ್ಠೆ, ಸತ್ಯಪ್ರಿಯರಾಗಿರುವುದು. ನಾವು ನೀವೆಲ್ಲರೂ ಹೇಗಿರಬೇಕು? ಸತ್ಯಪ್ರಿಯರಾಗಿರಬೇಕು, ಸತ್ಯವನ್ನೇ ನುಡಿಯಬೇಕು. ಕೋರ್ಟ್ಗಳು ಏನ್ ಮಾಡ್ತಾರೆ? ವಿದ್ಯಾರ್ಥಿಗಳೇ ಪ್ರಮಾಣ ಮಾಡಿಸ್ಕೊಳ್ತಾರೆ. ಏನಂತ? ಸತ್ಯವನ್ನಲ್ಲದೆ ನಾನು ಬೇರೆ ಹೇಳುವುದಿಲ್ಲ, ಸತ್ಯವನ್ನೇ ಹೇಳುತ್ತೇನೆ. ಹೀಗಾಗಿ ನಾವೆಲ್ಲರೂ ಕೂಡ ಸತ್ಯವನ್ನೇ ಹೇಳುವಂತವರಾಗಿದ್ದರು. ಹಾಗಾದರೆ ಇಮ್ಮಡಿ ಪುಲಿಕೇಶಿಯ ಪ್ರಜೆಗಳು ಸತ್ಯಪ್ರಿಯರಾಗಿದ್ದರು, ಸಂತೋಷ ಚಿತ್ತರಾಗಿದ್ದರು, ತುಂಬ ಸಂತೋಷದಿಂದ ನೆಮ್ಮದಿಯಿಂದ ಜೀವನವನ್ನು ಮಾಡ್ತಾ ಇದ್ದರು. ಸ್ವಾಭಿಮಾನಿಗಳು, ಅವರು ಸ್ವಾಭಿಮಾನಿಗಳಾಗಿದ್ದರು, ಸಂಪತ್ ಭರಿತರಾಗಿದ್ದರು, ಗೌರವ ಪ್ರಿಯರಾಗಿದ್ದರು. ಹಾಗೂ ರಾಜ ಇಮ್ಮಡಿ ಪುಲಿಕೇಶಿಯ ಬಗ್ಗೆ ನಿಷ್ಠೆಯನ್ನು ಇಟ್ಟುಕೊಂಡಿದ್ದರು. ರಾಜನಲ್ಲಿ ಅತ್ಯಂತ ಗೌರವ, ಅಂತೆಯೇ ರಾಜನಿಗೆ ಪ್ರಜೆಗಳಲ್ಲಿ ಅಪಾರ ಪ್ರೀತಿ ಇತ್ತು ಎನ್ನುವಂಥ ಅಂಶಗಳನ್ನು ವೇನತ್ಸಾಂಗ್ ತನ್ನ ಬರವಣಿಗೆಯಲ್ಲಿ ಬರೆದಿದ್ದಾನೆ. ನೋಡಿ, ಪ್ರಜೆಗಳು ರಾಜನಲ್ಲಿ ಅತ್ಯಂತ ಗೌರವವನ್ನು ಇಟ್ಟುಕೊಂಡಿದ್ರು. ಅಂತೆಯೇ ರಾಜ ಏನಾಗಿದ್ದ? ರಾಜ ತನ್ನ ಪ್ರಜೆಗಳನ್ನ ತುಂಬಾ ಪ್ರೀತಿಸ್ತಾ ಇದ್ದ, ಪ್ರಜೆಗಳ ಬಗ್ಗೆ ಪ್ರೀತಿಯನ್ನು ಇಟ್ಟುಕೊಂಡಿದ್ದ ಎನ್ನುವಂಥ ಅಂಶಗಳನ್ನು ನಾವಿಲ್ಲಿ ತಿಳ್ಕೊಳ್ಬಹುದು. ಕೇವಲ ಚೀನಾದ ಪ್ರವಾಸಿಗ ವೇನತ್ಸಾಂಗ್ ಅಷ್ಟೇ ಅಲ್ಲ, ಇಮ್ಮಡಿಯ ಪುಲಿಕೇಶಿ ಬಗ್ಗೆ ಮತ್ತೆ ಅಂಶಗಳನ್ನು ಹೇಳ್ತಾನೆ. ಚಕ್ರವರ್ತಿ, ಆಶಾವಾದಿ ಚಕ್ರವರ್ತಿಯಾಗಿದ್ದ. ವಿದೇಶಿ ದೊರೆಗಳೊಂದಿಗೆ ಕೂಡ ಸ್ನೇಹಮಯ ಸಂಬಂಧಗಳನ್ನು ಇಮ್ಮಡಿ ಪುಲಿಕೇಶಿ ಹೊಂದಿದ್ದ. ಪರ್ಷಿಯಾದ ದೊರೆಯಾದ ಇಮ್ಮಡಿ ಖುಸ್ರುವಿನೊಂದಿಗೂ ಕೂಡ ರಾಯಭಾರ ಸಂಬಂಧಗಳನ್ನು ಹೊಂದಿದ್ದ ಅಂತೇಳಿ ಅರಬ್ ಇತಿಹಾಸಕಾರ. ಯಾರೋ ಅರಬ್ ಇತಿಹಾಸಕಾರ. ಈ ಅರಬ್ ಇತಿಹಾಸಕಾರ ಏನಂತಾರೆ ಅಂತಂದ್ರೆ, ಇಮ್ಮಡಿ ಖುಸ್ರು ಈ ಅರಬ್ ದೇಶದ ರಾಜ ಇಮ್ಮಡಿ ಖುಸ್ರುವಿನೊಂದಿಗೆ ಸ್ನೇಹ ಸಂಬಂಧವನ್ನು ಇಟ್ಕೊಂಡಿದ್ರು. ಅಂದ್ರೆ ವಿದೇಶಿ ರಾಜರುಗಳ ಬಗ್ಗೆ ಕೂಡ ಇಮ್ಮಡಿ ಪುಲಿಕೇಶಿ ಸ್ನೇಹ ಸಂಬಂಧವನ್ನು ಹೊಂದಿದ್ರು ಎನ್ನುವಂಥದ್ದನ್ನ ಅರಬ್ ಇತಿಹಾಸಕಾರರು ನಮಗೆ ತಿಳಿಸಿಕೊಡ್ತಾರೆ. ಹೀಗೆ ಇಮ್ಮಡಿ ಪುಲಿಕೇಶಿಯ ಆಸ್ಥಾನಕ್ಕೆ ಭೇಟಿ ನೀಡಿದಂತಹ ಅನೇಕರು ಇಮ್ಮಡಿ ಪುಲಿಕೇಶಿಯ ಬಗ್ಗೆ ತಮ್ಮದೇ ಆದ ಶಬ್ದಗಳಿಂದ ವರ್ಣನೆಯನ್ನ ಮಾಡಿರುವಂಥದ್ದನ್ನು ನಾವಿಲ್ಲಿ ನೋಡಬಹುದು. ಹಾಗಾದ್ರೆ ಇಲ್ಲಿ ಕೆಲವು ವರ್ಷಗಳ ನಂತರ ತನ್ನ ತಂದೆಯಾದಂತಹ ಮಹೇಂದ್ರ ವರ್ಮನಿಗೆ ಉಂಟಾದ ಸೋಲಿಗೆ
ಪಲ್ಲವರ ದೊರೆ ಒಂದನೆಯ ನರಸಿಂಹವರ್ಮ ಎಂಬತಕ್ಕಂಥವನು ಚಾಲುಕ್ಯರ ಮೇಲೆ ಸೇಡನ್ನ ತೀರಿಸಿಕೊಳ್ತಾನೆ. ನಾವಿಲ್ಲಿ ನೋಡಿದ್ವಿ ಆಗಲೇ ಏನಂತ, ಪಲ್ಲವರ ಮಹೇಂದ್ರವರ್ಮನನ್ನ ಇಮ್ಮಡಿ ಪುಲಿಕೇಶಿ ಸೋಲಿಸಿದ. ಹೀಗೆ ಈ ಸೋಲಿನ ಕಾರಣಕ್ಕಾಗಿ ಮಹೇಂದ್ರವರ್ಮನ ಮಗ ಒಂದನೆಯ ನರಸಿಂಹವರ್ಮ ಎಂಬತಕ್ಕಂಥವನು ಪ್ರಬಲನಾಗಿ ಮತ್ತೆ ಇಮ್ಮಡಿ ಪುಲಿಕೇಶಿಯ ರಾಜ್ಯಕ್ಕೆ ದಾಳಿ ಮಾಡ್ತಾನೆ. ಆಗ ಒಂದನೆಯ ನರಸಿಂಹವರ್ಮ ಚಾಲುಕ್ಯರ ಮೇಲೆ ಅವನು ಸೇಡನ್ನು ತೀರಿಸಿಕೊಳ್ತಾನೆ. ಹೀಗೆ ಚಾಲುಕ್ಯ ರಾಜ್ಯವನ್ನು ಆಕ್ರಮಿಸಿಕೊಂಡು ಅವನು ಅಲ್ಲಿ ಒಂದು ಬಿರುದನ್ನು ಪಡೆದುಕೊಳ್ತಾನೆ, ಅದು ವಾತಾಪಿ ಅಂತೇಳಿ. ಹೀಗೆ ವಾತಾಪಿಯನ್ನು ವಶಪಡಿಸಿಕೊಂಡು ಅವನು ಏನು ಮಾಡ್ತಾನೆ, ಮತ್ತೆ ವಾಪಸ್ ಕಂಚಿಗೆ ಹೋಗ್ತಾನೆ. ಚಾಲುಕ್ಯರ ಕಡೆಯ ಅಂದರೆ ಕೊನೆಯ ರಾಜ ಕೀರ್ತಿವರ್ಮನ ಕಾಲದಲ್ಲಿ ರಾಷ್ಟ್ರಕೂಟರು ಸಾಮ್ರಾಜ್ಯವನ್ನು ಆಕ್ರಮಿಸಿಕೊಳ್ತಾರೆ. ಹೀಗೆ ಕೊನೆಯ ರಾಜ ಕೀರ್ತಿವರ್ಮನ ಕಾಲದಲ್ಲಿ ಬಹಳಷ್ಟು ಅಸಮರ್ಥ ರಾಜರು, ದುರ್ಬಲರು ಇರೋದರಿಂದ ರಾಷ್ಟ್ರಕೂಟರು ಈ ಒಂದು ಚಾಲುಕ್ಯರ ಒಂದು ಸಾಮ್ರಾಜ್ಯವನ್ನು ವಶಪಡಿಸಿಕೊಳ್ತಾನೆ. ಕೊನೆಯ ರಾಜರು ಕೀರ್ತಿವರ್ಮ. ಈ ಕೀರ್ತಿವರ್ಮ ಎಂಬತಕ್ಕಂತಹ ಬಾದಾಮಿ ಚಾಲುಕ್ಯರ ಕೊನೆಯ ಅರಸ ದುರ್ಬಲನಾಗಿದ್ದ, ಅಸಮರ್ಥನಾಗಿದ್ದ. ಹೀಗೆ ಇವನ ನಂತರ ಬಂದಂಥ ದೊರೆಗಳು ಕೂಡ ಅಸಮರ್ಥರಾದ ಕಾರಣಕ್ಕಾಗಿ ಬಾದಾಮಿಯ ಚಾಲುಕ್ಯರು ಅವನತಿಯನ್ನು ಹೊಂದಿದರು. ಈ ಬಾದಾಮಿಯ ಚಾಲುಕ್ಯರನ್ನ ಸೋಲಿಸಿ ರಾಷ್ಟ್ರಕೂಟರು ದಕ್ಷಿಣ ಭಾರತದಲ್ಲಿ ತಮ್ಮದೇ ಆದ ಅಸ್ತಿತ್ವವನ್ನು ಅವರೇನು ಮಾಡಿಕೊಂಡರು, ಸ್ಥಾಪಿಸಿದರು. ಇದಿಷ್ಟು ಕೂಡ ವಿದ್ಯಾರ್ಥಿಗಳೇ ಬಾದಾಮಿ ಚಾಲುಕ್ಯರ ಒಂದು ಮನೆತನಕ್ಕೆ ಸಂಬಂಧಪಟ್ಟಂತ ಪ್ರಮುಖ ಅಂಶಗಳು. ಹಾಗಾದ್ರೆ ಇನ್ನೊಮ್ಮೆ ನಾವು ನೋಡೋದಾದ್ರೆ ಬಾದಾಮಿಯ ಚಾಲುಕ್ಯರು ಸಾಮಾನ್ಯ ಶಕೆ 540ರಿಂದ 753ರವರೆಗೆ ಆಡಳಿತ ಮಾಡ್ತಾರೆ. ಸುಮಾರು 2 ಶತಮಾನಗಳ ಕಾಲ ಕರ್ನಾಟಕವನ್ನ ಆಡಳಿತ ಮಾಡಿದಂತಹ ಪ್ರಮುಖ ರಾಜಮನೆತನ ಯಾವುದು, ಬಾದಾಮಿ ಚಾಲುಕ್ಯರು. ಹಾಗಾದರೆ ಬಾದಾಮಿ ಚಾಲುಕ್ಯರ ಸ್ಥಾಪಕ ರಾಜ ಜಯಸಿಂಹ, ಪ್ರಸಿದ್ಧ ರಾಜ ಇಮ್ಮಡಿ ಪುಲಿಕೇಶಿ ಹೆಸರಾಂತ ಶಕ್ತಿಶಾಲಿ ಪ್ರಬಲ ಅರಸನಾಗಿದ್ದ. ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡಲಿಕ್ಕೆ ಅನೇಕ ರಾಜಮನೆತನಗಳನ್ನು ಅವನು ಸೋಲಿಸ್ತಾನೆ. ಪಲ್ಲವರು, ಗಂಗರು, ಕದಂಬರು, ಆಳುಗಳನ್ನ ಸೋಲಿಸ್ತಾನೆ. ಪಲ್ಲವರ ಮಹೇಂದ್ರವರ್ಮನನ್ನು ಸೋಲಿಸ್ತಾನೆ. ವರ್ಧನರ ಪ್ರಸಿದ್ಧ ರಾಜ ಹರ್ಷವರ್ಧನನ್ನು ಸೋಲಿಸ್ತಾನೆ. ಹೀಗೆ ನರ್ಮದಾ ನದಿಯ ದಂಡೆಯಲ್ಲಿ ಹರ್ಷವರ್ಧನನ್ನು ತಡೆಗಟ್ಟಿ ಸೋಲಿಸಿದ ಕಾರಣಕ್ಕಾಗಿ ಅವನಿಗೆ ದಕ್ಷಿಣಾಪತೇಶ್ವರ ಎಂಬ ಬಿರುದು ಬರುತ್ತದೆ. ತ್ರಿಸಾಗರಗಳಿಂದ ಆವೃತವಾದ ಪ್ರದೇಶದ ಅಧಿಪತಿಯೇ ಇಮ್ಮಡಿ ಪುಲಿಕೇಶಿಯಾಗಿದ್ದ. ಅವನ ರಾಜಧಾನಿ ಬಾದಾಮಿಯಾಗಿತ್ತು. ಹಾಗೆ ಇಷ್ಟು ವಿಶಾಲವಾದ ಪ್ರದೇಶವನ್ನ ಆಡಳಿತ ಮಾಡಲಿಕ್ಕೆ ಒಬ್ಬ ಚಕ್ರವರ್ತಿಯಿಂದ ಆಗ್ತಾ ಇರಲಿಲ್ಲ. ಆ ಕಾರಣಕ್ಕಾಗಿ ಸಹೋದರನಾದ ವಿಷ್ಣುವರ್ಧನನ್ನ ವೆಂಗಿಯ ಒಂದು ಪ್ರಾಂತ್ಯಕ್ಕೆ, ಸಹೋದರನಾದ ಜಯಸಿಂಹನನ್ನ ಗುಜರಾತ್ ಪ್ರಾಂತ್ಯಕ್ಕೆ ಅವರು ನೇಮಕ ಮಾಡಿ ಆಡಳಿತವನ್ನು ಮಾಡಲಿಕ್ಕೆ ಆರಂಭಿಸ್ತಾರೆ. ನಂತರ ವಿಷ್ಣುವರ್ಧನ್ನ ಒಂದು ವಂಶದವರು 5 ಶತಮಾನಗಳ ಕಾಲ ವೆಂಗಿಯ ಚಾಲುಕ್ಯರಾಗಿ ಆಡಳಿತವನ್ನು ಮಾಡ್ತಾರೆ. ವೈನತ್ಸಾಂತ್ ಎಂಬತಕ್ಕಂತಹ ಚೀನಾದ ಯಾತ್ರಿಕ ಈ ಒಂದು ಬಾದಾಮಿ ಚಾಲುಕ್ಯರ ಆಸ್ಥಾನಕ್ಕೆ ಭೇಟಿ ಕೊಡ್ತಾನೆ. ಅವನು ಇಮ್ಮಡಿ ಪುಲಿಕೇಶಿಯ ಬಗ್ಗೆ ತುಂಬ ವರ್ಣನೆಯನ್ನು ಮಾಡಿದ್ದಾನೆ. ಹಾಗೆ ಅರಬ್ ಇತಿಹಾಸಕಾರರು ಕೂಡ ಇಮ್ಮಡಿ ಖುಸ್ರುನೊಂದಿಗೆ ಇಮ್ಮಡಿ ಪುಲಿಕೇಶಿ ಸಂಬಂಧವನ್ನು ಹೊಂದಿದ್ದ. ಅಂದರೆ ದೇಶ ವಿದೇಶದ ಆಚೆಯೂ ಕೂಡ ಹೊರದೇಶಗಳು ವಿದೇಶಗಳೊಂದಿಗಿನ ರಾಜರುಗಳೊಂದಿಗೆ ಸಂಬಂಧವನ್ನು ಇಟ್ಕೊಂಡಿದ್ದ ಅಂತ ತಿಳ್ಕೊಳ್ತಾರೆ. ಕೀರ್ತಿವರ್ಮ ಎಂಬತಕ್ಕಂಥವನು ಬಾದಾಮಿ ಚಾಲುಕ್ಯರ ಕೊನೆಯ ಅರಸ. ರಾಷ್ಟ್ರಕೂಟರು ಕೀರ್ತಿವರ್ಮನನ್ನು ಸೋಲಿಸಿ ಬಾದಾಮಿ ಚಾಲುಕ್ಯರ ಒಂದು ವಂಶವನ್ನು ಅಲ್ಲಿಗೆ ಪತನಗೊಳಿಸ್ತಾರೆ. ಹಾಗೆ ಚಾಲುಕ್ಯರ ಒಂದು ಬಾದಾಮಿ ಎನ್ನುವಂಥದ್ದು ರಾಷ್ಟ್ರಕೂಟರಿಗೆ ಒಂದು ವಶ ಆಗುತ್ತೆ. ಹಾಗಾದರೆ ಚಾಲುಕ್ಯರ ಕೊಡುಗೆಗಳೇನು ಅನ್ನುವಂಥದ್ದನ್ನು ನಾವೀಗ ನೋಡಬಹುದು. ಚಾಲುಕ್ಯರ ಕೊಡುಗೆಗಳು ಕನ್ನಡ ನಾಡು ನುಡಿ ಸಂಸ್ಕೃತಿಗಳನ್ನು ಬೆಳೆಸಿ ಪ್ರೇರೇಪಿಸಿ ರಕ್ಷಣೆ ಮಾಡಿದಂಥ ಕೀರ್ತಿ ಯಾರಿಗೆ ಸಲ್ಲುತ್ತಪ್ಪ ಅಂದರೆ ಬಾದಾಮಿಯ ಚಾಲುಕ್ಯರಿಗೆ ಸಲ್ಲುತ್ತೆ. ಯಾವ್ಯಾವ ಇದು ವಿಭಾಗಗಳು? ಒಂದು ಧರ್ಮ, ಸಾಹಿತ್ಯ, ಕಲೆ, ವಾಸ್ತುಶಿಲ್ಪ ಕಲೆಗೆ ಅಗಾಧವಾದಂತಹ ಕೊಡುಗೆಯನ್ನ ನೀಡಿದ್ರು. ಈ ದೇಶಕ್ಕೆ ಅಂದರೆ 3 ಸಮುದ್ರಗಳಿಂದ ಆವೃತವಾಗಿ ಈ ದಕ್ಕನ್ ಭೂಮಿ, ಇದು ಕರ್ನಾಟಕ ಎನ್ನುವಂತ ಹೆಸರನ್ನ ಕೊಟ್ಟಂತವ್ರು ಯಾರಪ್ಪ ಅಂದ್ರೆ ಕರ್ನಾಟಕ. ಹಾಗಾದರೆ ಕನ್ನಡ ನಾಡಿಗೆ ಕರ್ನಾಟಕ ಎನ್ನುವಂತ ಹೆಸರನ್ನ ನೀಡಿದಂಥವರು ಬಾದಾಮಿಯ ಚಾಲುಕ್ಯರು. ಈ ದೇಶಕ್ಕೆ, ಅಂದ್ರೆ ಆಗಿನ ದೇಶದ ಕಲ್ಪನೆ ಇರಲಿಲ್ಲ,
ಬಾದಾಮಿ ಚಾಲುಕ್ಯರ ಒಂದು ಆಡಳಿತದ ಸಂದರ್ಭದಲ್ಲಿ ಇಡೀ ಈ ಭೂಭಾಗ ಸಮುದ್ರಗಳಿಂದ ಆವೃತವಾದಂತಹ ಒಂದು ಭೂಭಾಗ ಇದೆ. ಆ ಭೂಭಾಗ ಕರ್ನಾಟಕ ಬಿಟ್ಟರೆ ನಮ್ಮ ಕನ್ನಡ ನಾಡಿಗೆ ಕರ್ನಾಟಕ ಎಂಬ ಹೆಸರನ್ನು ಕೊಟ್ಟಂತವರು ಯಾರಪ್ಪ ಅಂದ್ರೆ ಬಾದಾಮಿ ಚಾಲುಕ್ಯರು. ಕರ್ನಾಟಕದ ಚರಿತ್ರೆಯಲ್ಲಿ ಬಾದಾಮಿ ಚಾಲುಕ್ಯರ ಆಳ್ವಿಕೆ ಅತ್ಯಂತ ಶ್ರೇಷ್ಠ ವೈಭವದಿಂದ ಕೂಡಿದಂತಹ ಒಂದು ಯುಗ ಆಗಿತ್ತು. ಈ ಯುಗದಲ್ಲಿ ಸೈನ್ಯದ ಕ್ಷೇತ್ರ, ಕಲೆ, ವಾಸ್ತುಶಿಲ್ಪ ಕ್ಷೇತ್ರ, ಧರ್ಮ, ಶಿಕ್ಷಣಕ್ಕೆ ಬಹಳ ಅಗಾಧವಾದಂತಹ ಪ್ರೋತ್ಸಾಹವನ್ನು ಅವರು ನೀಡಿದ್ರು ಎನ್ನುವಂಥ ಅಂಶಗಳನ್ನ ನಾವು ಇಲ್ಲಿ ತಿಳ್ಕೊಳ್ಬಹುದು. ಹಾಗಾದ್ರೆ ಅವರ ಆಡಳಿತ ಹೇಗಿತ್ತು ಅನ್ನುವಂಥ ಅಂಶಗಳನ್ನ ನಾವೀಗ ತಿಳಿದುಕೊಳ್ಳೋಣ. ಅವರ ಆಡಳಿತ ಹೇಗಿತ್ತು ಅನ್ನುವಂಥದ್ದು ಬಹಳ ವಿಶಾಲವಾಗಿರ್ತಕ್ಕಂತಹ ಒಂದು ಚಕ್ರಾಧಿಪತ್ಯ ಯಾವುದೋ ಬಾದಾಮಿಯ ಚಾಲುಕ್ಯ. ಹಾಗಾದ್ರೆ ಅವರ ಆಡಳಿತ ಪದ್ಧತಿಯನ್ನು ನಾವೀಗ ತಿಳ್ಕೊಳ್ಳೋಣ. ಆಡಳಿತ ಬಾದಾಮಿ ಚಾಲುಕ್ಯರ ಆಡಳಿತ ಬಂದಿದೆ. ಸುಮಾರು 200 ವರ್ಷಗಳ ಕಾಲ, 2 ಶತಮಾನಗಳ ಕಾಲ ಆಡಳಿತವನ್ನು ಇವರು ನಡೆಸ್ತಾರೆ. ರಾಜ ಸಕ್ರಿಯವಾಗಿ ಆಡಳಿತ ಅಂದ್ರೆ ಚಕ್ರವರ್ತಿ ಅಥವಾ ರಾಜ ಆಡಳಿತದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದ. ರಾಜ್ಯವನ್ನ ವಿಷಯ ಜಿಲ್ಲೆಗಳಾಗಿ ವಿಂಗಡಿಸಿದ್ರು, ಅದಕ್ಕೆ ವಿಷಯಾಧಿಪತಿ ಅಂತ ಇದ್ದ. ಹಾಗೇನೆ ಗ್ರಾಮ ಆಡಳಿತದ ಅತ್ಯಂತ ಚಿಕ್ಕ ಘಟಕ ಆಗಿತ್ತು. ಗ್ರಾಮದ ಮುಖ್ಯಸ್ಥರು ಲೆಕ್ಕಪತ್ರಗಳನ್ನ ಇಲ್ಲಿ ವಹಿವಾಟುಗಳನ್ನ ನೋಡ್ಕೊಳ್ತಾ ಇದ್ರು ಅಂತೇಳಿ. ಆಡಳಿತದಲ್ಲಿ ಒಂದು ಸಾಮ್ರಾಜ್ಯ ಇಡೀ ಸಾಮ್ರಾಜ್ಯವನ್ನ ಇವರು ಏನಾಗಿ ವಿಂಗಡಿಸಿದ್ರು? ಪ್ರಾಂತ್ಯಗಳಾಗಿ ವಿಂಗಡಿಸಿದ್ರು. ಈ ಪ್ರಾಂತ್ಯಗಳನ್ನ ಮತ್ತೆ ಅವರು ವಿಷಯಗಳಾಗಿ ವಿಂಗಡಿಸಿದ್ರು. ವಿಷಯಗಳು, ಈ ವಿಷಯಗಳ ಆದ್ಮೇಲೆ ನಮಗೆ ಗ್ರಾಮಗಳು ಬರ್ತಾ ಇತ್ತು. ಗ್ರಾಮಗಳು, ಈ ಗ್ರಾಮಗಳು ಆಡಳಿತದ ಅತ್ಯಂತ ಚಿಕ್ಕ ಘಟಕ ಯಾವುದಾಗಿತ್ತು? ಆಡಳಿತದ ಅತ್ಯಂತ ಚಿಕ್ಕ ಘಟಕ ಗ್ರಾಮ ಆಗಿತ್ತು. ಇಲ್ಲಿ ಗ್ರಾಮಪತಿ ಅಂತಕ್ಕಂಥವನು, ಗ್ರಾಮದ ಮುಖ್ಯಸ್ಥರಲ್ಲಿ ಆಡಳಿತವನ್ನು ನೋಡ್ಕೊಳ್ತಾ ಇದ್ರು. ಇಲ್ಲಿ ವಿಷಯಗಳಲ್ಲಿ ವಿಷಯಪತಿ ಅಂತ, ವಿಷಯಪತಿ. ಈ ವಿಷಯಗಳನ್ನ ನಾವು ಜಿಲ್ಲೆಗಳಿಗೆ ಹೋಲಿಕೆ ಮಾಡ್ತೇವೆ, ಪ್ರಾಂತ್ಯವನ್ನ ರಾಜ್ಯಕ್ಕೆ ಹೋಲಿಕೆ ಮಾಡ್ತೇವೆ, ಹಾಗೆಯೇ ಇದನ್ನ ರಾಷ್ಟ್ರಕ್ಕೆ ನಾವು ಹೋಲಿಕೆಯನ್ನ ಮಾಡಬಹುದಾಗಿದೆ. ನೋಡಿ, ಹಿಂದಿನ ಪದ್ಧತಿ ಹೇಗಿತ್ತೋ ಹಾಗೇನೆ ನಾವು ಈಗಲೂ ಕೂಡ ಅದೇ ಆಡಳಿತವನ್ನ ನಾವು ಮುಂದುವರಿಸಿಕೊಂಡು ಬಂದೇವೆ. ದೇಶವನ್ನ ಅಂದ್ರೆ ಇವತ್ತಿನ ದೇಶವನ್ನ ನಾವು ರಾಜ್ಯಗಳಾಗಿ ವಿಂಗಡಿಸಿರುವಂಥದ್ದನ್ನ ನೋಡ್ತೇವೆ. ರಾಜ್ಯಗಳಾಗಿ ವಿಂಗಡಿಸಿದ್ದೇವೆ, ರಾಜ್ಯಗಳನ್ನ ಮತ್ತೆ ಜಿಲ್ಲೆಗಳಾಗಿ ವಿಂಗಡಿಸಿದ್ದೇವೆ, ಜಿಲ್ಲೆಗಳನ್ನ ತಾಲೂಕುಗಳಾಗಿ, ತಾಲೂಕುಗಳಲ್ಲಿ ಹೋಬಳಿಗಳನ್ನ ಮತ್ತು ಹೋಬಳಿಗಳಲ್ಲಿ ಹಳ್ಳಿಗಳು ಬರುವಂಥದ್ದನ್ನ, ಗ್ರಾಮಗಳು ಬರುವಂಥದ್ದನ್ನ ನೋಡಿದ್ದೇವೆ. ಹಾಗೆಯೇ ಬಾದಾಮಿ ಚಾಲುಕ್ಯರ ಆಡಳಿತ ವ್ಯವಸ್ಥೆ ಹೇಗಿತ್ತು ಅಂದ್ರೆ ಸುಮಾರು 200 ವರ್ಷಗಳ ಕಾಲ ಆಡಳಿತವನ್ನು ಮಾಡ್ತಾರೆ. ಆಡಳಿತದ ಅನುಕೂಲಕ್ಕಾಗಿ ಸಾಮ್ರಾಜ್ಯವನ್ನ ಪ್ರಾಂತ್ಯಗಳಾಗಿ, ಪ್ರಾಂತ್ಯಗಳನ್ನು ವಿಷಯಗಳಾಗಿ, ವಿಷಯಗಳು ಅಂದ್ರೆ ಇಂದಿನ ಜಿಲ್ಲೆಗಳಿಗೆ ಸಮಾನ, ಆ ವಿಷಯಗಳಲ್ಲಿ ಗ್ರಾಮಗಳು ಬರ್ತಾ ಇದ್ದು, ಆ ಗ್ರಾಮಗಳು ಆಡಳಿತದ ಅತ್ಯಂತ ಚಿಕ್ಕ ಘಟಕಗಳಾಗಿದ್ದು, ವಿಷಯಪತಿ ಅಂತಕ್ಕಂಥವನು ಜಿಲ್ಲೆಯನ್ನು ನೋಡ್ಕೊಳ್ತಕ್ಕಂಥ ಮುಖ್ಯಸ್ಥ ಆಗಿದ್ದ. ಹಾಗೆಯೇ ಚಾಲುಕ್ಯರು ಶೈವ, ವೈಷ್ಣವ, ಜೈನ ಮುಂತಾದ ಎಲ್ಲ ಪಂಥಗಳ ಸಂಪ್ರದಾಯಗಳನ್ನು ಅವರು ಪ್ರೋತ್ಸಾಹ ಮಾಡ್ತಾರೆ. ಶೈವ ಅಂದ್ರೆ ಶಿವನನ್ನು ಪೂಜಿಸುವವರಿಗೂ ಕೂಡ ಅವರು ಪ್ರೋತ್ಸಾಹ ಮಾಡ್ತಾರೆ. ವಿಷ್ಣುವನ್ನು ಪೂಜಿಸುವಂತವರನ್ನು ಕೂಡ ಅವರು ವೈಷ್ಣವರು ಅಂತ ಹೇಳ್ತಾರೆ, ಅವರಿಗೂ ಪ್ರೋತ್ಸಾಹ ಕೊಡ್ತಾರೆ. ಜೈನ ಧರ್ಮದ ಅನುಯಾಯಿಗಳಿಗೂ ಕೂಡ ಅವರು ಪ್ರೋತ್ಸಾಹ ಕೊಡ್ತಾರೆ. ಅನೇಕ ಜೈನ ದೇವಾಲಯಗಳ ನಿರ್ಮಾಣಕ್ಕೆ ಪ್ರೋತ್ಸಾಹ ಮಾಡ್ತಾರೆ. ಹಾಗೆ ಬೌದ್ಧ ಧರ್ಮದ ವಿಹಾರಗಳಿಗೂ ಕೂಡ ಅವರು ಕಟ್ಟಲಿಕ್ಕೆ ಪ್ರೋತ್ಸಾಹವನ್ನ ಮಾಡ್ತಾರೆ. ಹಾಗೆ ಸಾಹಿತ್ಯಕ್ಕೂ ಕೂಡ ಈ ಒಂದು ಬಾದಾಮಿಯ ಚಾಲುಕ್ಯರು ಅಪಾರವಾದ ಪ್ರೋತ್ಸಾಹವನ್ನು ಕೊಡ್ತಾರೆ. ಬಾದಾಮಿಯ ಚಾಲುಕ್ಯರು ಸಾಹಿತ್ಯಕ್ಕೆ ತುಂಬಾ ಪ್ರೋತ್ಸಾಹವನ್ನ ನೀಡಿದ್ದಾರೆ. ಕನ್ನಡ ಅವರ ಆಡಳಿತ ಭಾಷೆಯಾಗಿತ್ತು. ಬಹಳ ಪ್ರಮುಖವಾದ್ದು ಕನ್ನಡ. ನೋಡಿ, ಆಗಿನ ಕಾಲದಲ್ಲಿಯೇ ಕನ್ನಡ ಆಡಳಿತ ಭಾಷೆಯಾಗಿತ್ತು. ಗಮನಿಸಬೇಕು ಇದನ್ನ. ಕನ್ನಡ ದೇಶ ಭಾಷೆಯಾಗಿತ್ತು, ಆಡಳಿತದ ಭಾಷೆಯಾಗಿತ್ತು. ಆಗಿನ ಕಾಲದಲ್ಲಿ ತ್ರಿಪದಿ ಶೈಲಿ ಬೆಳವಣಿಗೆಯಾಗುತ್ತೆ. ಕನ್ನಡದಲ್ಲಿ ಅನೇಕ ಕೃತಿಗಳು, ಶಾಸನಗಳು ಕೂಡ ಕನ್ನಡದಲ್ಲಿ ಬರೆಯಲ್ಪಡುತ್ತವೆ. ತ್ರಿಪದಿ 3 ಸಾಲುಗಳುಳ್ಳ ಪದ್ಯ, ತ್ರಿಪದಿ ಬೆಳವಣಿಗೆ ಆಗುತ್ತೆ. ಕನ್ನಡ ದೇಶ ಭಾಷೆಯಾಗಿತ್ತು, ತ್ರಿಪದಿ ಸಾಹಿತ್ಯ ಬೆಳವಣಿಗೆ ಆಯಿತು. ಕನ್ನಡದ ಅನೇಕ ಕೃತಿಗಳು ಮತ್ತೆ ಶಾಸನಗಳು ಕೂಡ ಕನ್ನಡದಲ್ಲೇ ಬರೆಯಲ್ಪಟ್ಟಿರುವಂಥದ್ದನ್ನ ನಾವಿಲ್ಲಿ ನೋಡ್ಬೋದು. ಬಾದಾಮಿಯ ಕಪ್ಪೆ ಅರೆಭಟ್ಟ ಎಂಬತಕ್ಕಂಥವನು
ತ್ರಿಪದಿ ಶೈಲಿಯಲ್ಲಿರ್ತಕ್ಕಂಥ ಒಂದು ಶಾಸನವನ್ನ ಬರೆದಿದ್ದಾನೆ. ಸಾಧುಗೆ ಸಾಧು, ಮಾಧುರ್ಯಂಗೆ ಬಾಧಿಪ್ಪ ಕಲಿಯುವ ವಿಪರೀತನ ನಾವನಲ್ಲ ಅಂತೇಳಿ ಒಂದು ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಬಾಧಿಪ್ಪ ಕಲಿಗೆ ಕಲಿ ಯುಗವಿ, ಬಾಧಿಪ್ಪ ಕಲಿಗೆ ಕಲಿ ವಿಪರೀತನಾಥನಲ್ಲ ಎನ್ನುವಂತಹ ಒಂದು ಕಪ್ಪೆ ಅರಭಟ್ಟನ ಒಂದು ಶಾಸನವನ್ನ ತ್ರಿಪದಿಗಳಲ್ಲಿ ನೋಡ್ತೇವೆ. ಅದು ಹೀಗಿರಬಹುದು: ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಬಾಧಿಪ್ಪ ಕಲಿಗೆ ಕಲಿಯುಗ ವಿಪರೀತನ್, ಮಾಧವ ನೀತನ್ ಪರನಲ್ಲ. ನೋಡಿ, ಕಪ್ಪೆ ಅರಭಟ್ಟ ಒಂದು ತ್ರಿಪದಿ ಶಾಸನ ಬರೆದಿದ್ದಾರೆ. ಮತ್ತೊಮ್ಮೆ ನಾವು ಹೇಳಿದ್ರೆ ಸಾಧುಗೆ ಸಾಧು, ಒಳ್ಳೆಯವರಿಗೆ ಒಳ್ಳೆಯವನು, ಮಾಧುರ್ಯಂಗೆ ಮಾಧುರ್ಯಂ ಅಂದ್ರೆ ಮಧುರವುಳ್ಳವರಿಗೆ ಮಧುರವಾಗಿ ವರ್ತಿಸುವವನು, ಬಾಧಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಅಂದ್ರೆ ತೊಂದರೆ ಕೊಡ್ತಕ್ಕಂಥವರಿಗೆ, ದುಷ್ಟರಿಗೆ ದುಷ್ಟನಂತೆ ಕಾಣಿಸ್ತಾನೆ, ಮಾಧವನೀತನ್ ಪರನಲ್ಲ ಅಂದ್ರೆ ಈತನೇ ಅಸಾಮಾನ್ಯವಾಗಿರ್ತಕ್ಕಂಥ ಮಾಧವನೇ ಆಗಿರ್ತಾನೆ ಎನ್ನುವಂತ ಅರೆಭಟ್ಟನ ಶಾಸನದಲ್ಲಿ ನೋಡ್ತೇವೆ. ನಾವು ಈ ಕಾಲದಲ್ಲಿ ಸಂಸ್ಕೃತ ವಿದ್ವಾಂಸರುಗಳಿದ್ರು. ರವಿಕೀರ್ತಿ, ವಿಜ್ಜಿಕ, ಅಕಳಂಕ ಇರತಕ್ಕಂಥವರಿದ್ರು. ಎರಡನೆಯ ಪುಲಿಕೇಶಿಯ ಸೊಸೆಯಾಗಿರ್ತಕ್ಕಂತಹ ವಿಜ್ಜಿಕೆ ಇರ್ತಕ್ಕಂಥ ಕವಿ ಇಲ್ಲಿ ಕೌಮುದಿ ಮಹೋತ್ಸವ ಎನ್ನುವಂತ ಒಂದು ಕೃತಿಯ ರಚನೆ ಮಾಡ್ತಾರೆ. ಶಿವಭಟ್ಟಾರಕ ಅಂತ ಹೇಳಿ ಅವರು ಹರ ಪಾರ್ವತಿಯ ಎಂತಕ್ಕಂಥ ನಾಟಕವನ್ನ ಬರೆದರು. ತ್ರಿಪದಿ ಸಾಹಿತ್ಯ ಇಲ್ಲಿ ವಿಜ್ಜಿಕ, ಈ ವಿಜ್ಜಿಕ ಇರ್ತಕ್ಕಂಥ ಇಮ್ಮಡಿ ಪುಲಿಕೇಶಿಯ ಸೊಸೆ ಕೌಮುದಿ ಮಹೋತ್ಸವ ಎನ್ನುವಂತಹ ಕೃತಿಯನ್ನ ರಚನೆ ಮಾಡ್ತಾರೆ. ಹಾಗೆಯೇ ಹರಪಾರ್ವತಿ, ಶಿವಭಟ್ಟಾರಕ ಎನ್ನುವಂತಹ ಒಬ್ಬ ಸಂಸ್ಕೃತ ಕವಿ ಹರಪಾರ್ವತೀಯ ಎಂತಕ್ಕಂಥ ಒಂದು ಸಂಸ್ಕೃತ ಗ್ರಂಥವನ್ನು ರಚನೆ ಮಾಡಿರುವಂಥದ್ದನ್ನು ನಾವಿಲ್ಲಿ ನೋಡುವುದು. ಹೀಗೆ ಕನ್ನಡ ಮತ್ತು ಸಂಸ್ಕೃತ ಭಾಷೆಗಳಿಗೆ ಈ ಬಹಳ ಪ್ರೋತ್ಸಾಹವನ್ನು ಇವರು ನೀಡಿದ್ರು. ಅದರಲ್ಲಿ ವಿಜ್ಜಿಕೆ, ಎರಡನೇ ಪುಲಿಕೇಶಿಯ ಸೊಸೆ, ಕವಯಿತ್ರಿಯಾಗಿ ಕೌಮುದಿ ಮಹೋತ್ಸವ ಎನ್ನುವಂತಹ ಒಂದು ಗ್ರಂಥವನ್ನ ರಚನೆ ಮಾಡಿರುವಂಥದ್ದು ನೋಡಬಹುದು. ಶಿವಭಟ್ಟಾರಕ ಎಂತಕ್ಕಂಥವನು ಹರಪಾರ್ವತಿ ಅಂತಕ್ಕಂಥ ಸಂಸ್ಕೃತ ನಾಟಕಗಳನ್ನ ಬರೆದಾನೆ. ರವಿಕೀರ್ತಿಯ ಐಹೊಳೆಯ ಶಾಸನ ಇವೆಲ್ಲವನ್ನು ಕೂಡ ನಾವು ಗಮನಿಸಬಹುದು. ಬಾದಾಮಿಯ ಚಾಲುಕ್ಯರು ಮಹಾನ್ ನಿರ್ಮಾಪಕರಾಗಿದ್ದರು, ಹಾಗೆಯೇ ಕಲಾ ಪ್ರೇಮಿಗಳಾಗಿದ್ದರು. ಬಾದಾಮಿ, ಐಹೊಳೆ, ಪಟ್ಟದಕಲ್ಲುಗಳಲ್ಲಿ ಸೊಗಸಾಗಿರ್ತಕ್ಕಂಥ ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ದಾರೆ. ಇವರು ಚಾಲುಕ್ಯ ಶೈಲಿ, ವಿಶಿಷ್ಟ ಶಿಲ್ಪಕಲಾ ಶೈಲಿಯನ್ನ ಭಾರತೀಯ ವಾಸ್ತುಶಿಲ್ಪ ಕಲೆಯಲ್ಲಿ ಪ್ರಾರಂಭ ಮಾಡ್ತಾರೆ. ಬಾದಾಮಿಯ ಶಿಲೆಯಲ್ಲಿ ಹೊರದಂತಹ ಗುಹಾಂತರ ದೇವಾಲಯಗಳನ್ನ ಇವರು ನಿರ್ಮಾಣ ಮಾಡ್ತಾರೆ. ಅಂದ್ರೆ ಕಲೆ ಮತ್ತು ವಾಸ್ತುಶಿಲ್ಪ ಕಲೆಗೆ ಬಾದಾಮಿ ಚಾಲುಕ್ಯರು ಅಪಾರವಾದ ಪ್ರೋತ್ಸಾಹವನ್ನು ಕೊಟ್ಟಿದ್ರು. ಕಲಾ ಪ್ರೇಮಿಗಳಾಗಿದ್ರು, ಮಹಾನ್ ನಿರ್ಮಾಪಕರಾಗಿದ್ರು. ಬಾದಾಮಿ, ಐಹೊಳೆ, ಪಟ್ಟದಕಲ್ಲುಗಳಲ್ಲಿ ಸೊಗಸಾದ, ಸುಂದರವಾದ, ಉತ್ಕೃಷ್ಟವಾಗಿರ್ತಕ್ಕಂಥ ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ದಾರೆ. ಇವರು ಬಳಸಿದ ಶೈಲಿ ಚಾಲುಕ್ಯ ಶೈಲಿ, ವಿಶಿಷ್ಟ ಶಿಲ್ಪಕಲಾ ಶೈಲಿಯನ್ನ ಭಾರತೀಯ ವಾಸ್ತುಶಿಲ್ಪದಲ್ಲಿ ಇವರು ಆರಂಭ ಮಾಡ್ತಾರೆ. ಬಾದಾಮಿಯಲ್ಲಿ ಗುಹಾಂತರ ದೇವಾಲಯಗಳನ್ನು ಕೂಡ ಇವರು ನಿರ್ಮಾಣ ಮಾಡಿರುವಂಥದ್ದನ್ನ ನಾವು ನೋಡಬಹುದು. ಅನೇಕ ಕಲಾವಿದರಿಗೆ, ಅನೇಕ ಶಿಲ್ಪಕಾರರಿಗೆ ಇವರು ಪ್ರೋತ್ಸಾಹವನ್ನು ನೀಡಿದ್ರು. ಚಾಲುಕ್ಯ ಶೈಲಿಯಲ್ಲಿ ಅತ್ಯುತ್ತಮವಾದ ದೇವಾಲಯಗಳು ಐಹೊಳೆ ಮತ್ತು ಪಟ್ಟದಕಲ್ಲುಗಳು ಇವತ್ತಿಗೂ ಕೂಡ ನಾವು ನೋಡಬಹುದು. ಐಹೊಳೆ ಮತ್ತು ಪಟ್ಟದಕಲ್ಲು, ಐಹೊಳೆ ಮತ್ತು ಪಟ್ಟದಕಲ್ಲಿನಲ್ಲಿ ಚಾಲುಕ್ಯರು ನಿರ್ಮಿಸಿರುವಂತಹ ಸುಂದರವಾದ ದೇವಾಲಯಗಳನ್ನು ನೋಡಬಹುದು. ಹೀಗೆ ದೇವಾಲಯದ ವಾಸ್ತುಶಿಲ್ಪದ ತೊಟ್ಟಿಲು ಅಂತೇಳಿ ನಾವು ಐಹೊಳೆಯನ್ನ ಕರಿತೇವೆ. ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಹೇಳಿ ನಾವು ಕರೀತೇವೆ. ಅಷ್ಟರ ಮಟ್ಟಿಗೆ ಸುಂದರವಾದ ದೇವಾಲಯ ಕಟ್ಟಿದ್ದಾರೆ. ಚಾಲುಕ್ಯ ಶೈಲಿಯಲ್ಲಿ ಅತ್ಯುತ್ತಮವಾದ ದೇವಾಲಯಗಳನ್ನ ನಿರ್ಮಾಣ ಮಾಡಿದ್ದಾರೆ. ಐಹೊಳೆಯನ್ನ ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಅಂತೇಳಿ ಕರಿತೇವೆ. ದೇವಾಲಯದ ವಾಸ್ತುಶಿಲ್ಪದ ಕ್ರಮ ಸರಣಿಯಲ್ಲಿ, ವಿಕಾಸದಲ್ಲಿ ಅನೇಕ ಪ್ರಯೋಗಗಳನ್ನು ಇವರು ಮಾಡ್ತಾರೆ. ಈ ಶೈಲಿಯಲ್ಲಿ ಸಂಪೂರ್ಣವಾಗಿ ನಾವು ಪಟ್ಟದಕಲ್ಲಿನಲ್ಲಿ ಇವರು ವಿಕಾಸ ಹೊಂದಿರುವಂಥದ್ದನ್ನ ನಾವು ನೋಡಬಹುದು ಅಂತೇಳಿ. ಹೀಗೇನೆ ಇನ್ನೂ ಅನೇಕ ದೇವಾಲಯಗಳ ನಿರ್ಮಾಣ ಮಾಡಿದ್ದಾರೆ.
ಲೋಕೇಶ್ವರ ವಿರೂಪಾಕ್ಷ ದೇವಾಲಯ ಮತ್ತು ತ್ರೈಲೋಕೇಶ್ವರ ಮಲ್ಲಿಕಾರ್ಜುನ ದೇವಾಲಯಗಳನ್ನು ಇವರು ಕಟ್ಟಿದ್ದಾರೆ ಎನ್ನುವಂಥದ್ದು ನಾವು ಇವತ್ತಿಗೂ ಕೂಡ ನೋಡಬಹುದು. ಲೋಕೇಶ್ವರ ಅಂದರೆ ವಿರೂಪಾಕ್ಷ ದೇವಾಲಯ, ತ್ರೈಲೋಕೇಶ್ವರ ಮಲ್ಲಿಕಾರ್ಜುನ ದೇವಾಲಯಗಳನ್ನು ಬಾದಾಮಿ ಚಾಲುಕ್ಯರು ನಿರ್ಮಾಣ ಮಾಡಿದ್ದಾರೆ. ಬಾದಾಮಿಯ ಗುಹೆಗಳಲ್ಲಿ ವಿಷ್ಣು, ವರಾಹ, ಹರಿಹರ, ಅರ್ಧನಾರೀಶ್ವರ ಈ ರೀತಿಯ ಎಲ್ಲ ಒಂದು ವಿಗ್ರಹಗಳನ್ನು, ಎತ್ತರದ ವಿಗ್ರಹಗಳನ್ನು ಕಲಾತ್ಮಕವಾಗಿ ನೋಡಬಹುದು. ಈ ಒಂದು ಕಲಾತ್ಮಕ ಸಾಧನೆಗೆ ಬಾದಾಮಿ ಚಾಲುಕ್ಯರು ಅವರು ಮಾಡಿರ್ತಕ್ಕಂಥ ಎಲ್ಲ ಕಲೆಗಳು ಉತ್ತಮವಾದ ಉದಾಹರಣೆಗಳಾಗಿದ್ದಾವೆ. ಚಿತ್ರಕಲೆಗೂ ಕೂಡ ಪ್ರೋತ್ಸಾಹ ಕೊಟ್ಟಿದ್ರು. ಅಜಂತ ಕಲೆ ಲೋಕ ವಿಸ್ಮಯವಾಗಿರುವಂಥದ್ದನ್ನು ನಾವಿಲ್ಲಿ ಕಾಣಬಹುದು ಅಂತ. ಹೀಗೆ ಬಾದಾಮಿಯ ಗುಹೆಗಳು, ಬಾದಾಮಿಯ ಜೈನ ಗುಹೆಗಳು, ಹೀಗೆ ದುರ್ಗಾ ದೇವಾಲಯ ಐಹೊಳೆ, ಹೀಗೆ ಐಹೊಳೆಯ ಪಟ್ಟದಕಲ್ಲು ಎಲ್ಲ ಇದರಲ್ಲೂ ಕೂಡ ನಾವು ಅನೇಕ ವಿಶೇಷವಾಗಿರ್ತಕ್ಕಂತಹ ಇವುಗಳನ್ನು ನಾವು ನೋಡಬಹುದಾಗಿದೆ. ಹೀಗೆ ಇದಿಷ್ಟು ಕೂಡ ಬಾದಾಮಿಯ ಚಾಲುಕ್ಯರಿಗೆ ಸಂಬಂಧಪಟ್ಟಂಥ ಪ್ರಮುಖ ಅಂಶಗಳು. ವಿದ್ಯಾರ್ಥಿಗಳೇ, ನಾನು ತಮ್ಮೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತೇಳಿ ಭಾವಿಸಿಕೊಳ್ತೇನೆ. ಮುಂದಿನ ಅವಧಿಯಲ್ಲಿ ನಾವು ಕಂಚಿಯ ಪಲ್ಲವರ ಬಗ್ಗೆ ಅಭ್ಯಾಸವನ್ನು ಮಾಡೋಣ. ಧನ್ಯವಾದಗಳು.